ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಮುಖ್ಯಮಂತ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಮುಖ್ಯಮಂತ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಮುಖ್ಯಮಂತ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಯೋಗ. ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಮುಖ್ಯಮಂತ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಯೋಗ. ಇದು ರಾಜ್ಯ ರಾಜಕಾರಣ ಅತಿ ದೊಡ್ಡ ಸುದ್ದಿ. ಇದು ಫ್ರೀಡಂ ಟಿವಿಯ ಬಿಗ್ ಬ್ಲಾಸ್ಟಿಂಗ್ ಸ್ಟಾರ್. ಎಸ್ ವೀಕ್ಷಕರೇ, ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಮುಖ್ಯಮಂತ್ರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಲಿದು ಬಂದಿದೆ ರಾಜಯೋಗ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದೃಷ್ಟ ಮಾಡಿದ್ದಾರೆ. ಯಾಕೆ ಹಿಂಗೆ ಹೇಳ್ತಿದ್ದಾಳೆ ಇವಳು ಅಂತ ಒಂದು ಪ್ರಶ್ನೆ ಬರ್ಬೋದು ನಿಮಗೆ. ಈಗ ಸಿದ್ದರಾಮಯ್ಯನಂತೂ ಕೆಳಗಿಳಿಸುವಂತಹ ಅಷ್ಟೋ ಷಡ್ಯಂತ್ರವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಕೂರ್ಚಿ ಹಿಡ್ಕೊಂಡಿದ್ದಾರೆ, ಆದರೆ ಕೂತ್ಕೊಳ್ಳಕ್ ಬಿಡ್ತಾ ಇಲ್ಲ. ದಲಿತ ನಾಯಕರೇ ಮುಂದಿನ ಸಿಎಂ ಆಗಬೇಕು ಅಂತ ಹೇಳಿ ಶತಾಯಗತಾಯ ಪಣ ತೊಟ್ಟು ನಿಂತುಕೊಂಡಿದ್ದಾರೆ ದಲಿತ ನಾಯಕರು. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಡೆ ಯಾರು ಕೂಡ ತಿರುಗಿ ನೋಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರು 5 ವರ್ಷ ಕಂಪ್ಲೀಟ್ ಆಗ ಡೌಟ್ ಇದೆ. ಇನ್ಯಾರಿದ್ದಾರೆ ದಲಿತ ನಾಯಕರು? ಇನ್ಯಾರಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನ ಮಾಡಿದವರು? ಇನ್ಯಾರಿದ್ದಾರೆ ಬಡವರ ಜೊತೆಗೆ ಸ್ಪಂದಿಸಿರುವಂತಹ ನಾಯಕ ಅಂತ ಯೋಚನೆ ಮಾಡಿದ್ರೆ ಕಣ್ಣಿಗೆ ಕಾಣೋದು ಮಲ್ಲಿಕಾರ್ಜುನ್ ಖರ್ಗೆ. ರಾಷ್ಟ್ರ ಮಟ್ಟದ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ರಾಜಕಾರಣದಲ್ಲಿ ಬರ್ತಾರಾ ಎನ್ನುವಂತ ಪ್ರಶ್ನೆ ಈಗ ಮೂಡಿದೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಏನಾದರೂ ಮುಖ್ಯಮಂತ್ರಿ ಆಗ್ಬಿಟ್ರೆ ಪ್ರಿಯಾಂಕ್ ಖರ್ಗೆಗೆ ಇನ್ನೂ ಕೂಡ ಸುಲಭವಾಗುತ್ತೆ. ಹೇಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸೀಟನ್ನ ಹಿಡಿತಾರೆ ಅನ್ನೋದನ್ನ ಫ್ರೀಡಂ ಟಿವಿಯಲ್ಲಿ ಬಿಡಿಯಾಗಿ ಬಿಡಿಸಿ ಹೇಳ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಮುಖ್ಯಮಂತ್ರಿ ಹೆಂಗಾಗ್ತಾರೆ, ದಾರಿ ಯಾವ ರೀತಿಯಾಗಿದೆ, ಯಾರಾದರೂ ಒಂದು ರೆಡ್ ಕಾರ್ಪೆಟ್ ಅನ್ನ ಹಾಸಿ ಬನ್ನಿ ಸರ್ ಕುಂತ್ಕೊಳ್ಳಿ ಕುರ್ಚಿ ಮೇಲೆ ಅಂತ ಹೇಳಿ ಯಾರು ಕೂರಿಸ್ತಾರ, ಇದೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶೀಘ್ರ ಸಿಎಂ ಯೋಗ. ಕರ್ನಾಟಕದ ಮೊರಾರ್ಜಿ ದೇಸಾಯಿ ಆಗ್ತಾರೆ ಖರ್ಗೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಶೀಘ್ರ ಸಿಎಂ ಯೋಗ. ಕರ್ನಾಟಕದ ಮೊರಾರ್ಜಿ ದೇಸಾಯಿ ಆಗ್ತಾರೆ ಖರ್ಗೆ ಜಾತಕದ ಪ್ರಕಾರ ಅವರಿಗೆ ಇದೆ ರಾಜಯೋಗ. ಮಲ್ಲಿಕಾರ್ಜುನ್ ಖರ್ಗೆಗೆ ಪ್ರಧಾನಿ ಪಟ್ಟ ಸಿಗೋದು ಕಷ್ಟಕರ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಕಾಲ ಸನ್ನಿಹಿತವಾಗಿರುವಂಥದ್ದು. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಫ್ರೀಡಂ ಟಿವಿ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ಇದು. ಎಸ್ ವೀಕ್ಷಕರೇ, ಕರೆಕ್ಟಾಗಿ ಒಂದೊಂದೇ ಪಾಯಿಂಟ್ ಅನ್ನ ಹೇಳ್ತಾ ಹೋಗೋಣ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಶೀಘ್ರವೇ ಸಿಎಂ ಆಗ್ತಾರೆ ಎನ್ನುವಂತಹ ಸುದ್ದಿ ಈಗ ಕೇಳಿ ಬರ್ತಾ ಇದೆ. ಅವರದೇ ಗುಂಪಿನಲ್ಲಿರುವಂಥವರು ಅಂದರೆ ಕಾಂಗ್ರೆಸ್ಸಿಗರೇ ಈ ಮಾತನ್ನ ಹೇಳ್ತಾ ಇರುವಂಥದ್ದು. ಸಾಕಷ್ಟು ಜನ ಯಾರಿಗೆ ಕುರ್ಚಿ ಕೊಡಬೇಕು ಅಂತ ಯಾಕ್ರಿ ನೋಡ್ತೀರಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷಕ್ಕೋಸ್ಕರ ದುಡ್ದವರಿದ್ದಾರೆ, ಅವರನ್ನ ಕೂರಿಸಬಹುದು ಅಂತ ಹೇಳಿ ಸಾಕಷ್ಟು ನಾಯಕರು, ಕಾಂಗ್ರೆಸ್ನ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ. ಇನ್ನು ಖರ್ಗೆ ಅವರ ಜಾತಕ ನೋಡಿದ್ರೆ ರಾಜಯೋಗ ಬಂದಿರುವಂತಹ ನಿಟ್ಟಿನಲ್ಲಿ ಖರ್ಗೆ ಜಾತಕದ ಪ್ರಕಾರ ಅವರಿಗೆ ರಾಜಯೋಗ ಇದೆ. ಸೊ ಆ ಒಂದು ಕಾರಣಕ್ಕಾಗಿ ಈಗ ಚೇರ್ಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತ ಆಗಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಕರ್ನಾಟಕದ
ಮೊರಾರ್ಜಿ ದೇಸಾಯಿ ಆಗ್ತಾರಾ ಎನ್ನುವಂತಹ ಪ್ರಶ್ನೆ ಯಾಕಾಗಿ ಕೇಳ್ತಾ ಇದ್ದೀವಿ ಅಂತಂದರೆ, ಮೊರಾರ್ಜಿ ದೇಸಾಯಿ ಅವರು 91ರಲ್ಲಿ ನಮ್ಮ ಇಳಿ ವಯಸ್ಸಿನಲ್ಲಿ ಪ್ರಧಾನಿ ಆದಂಥವ್ರು. ಹಾಗೆ 83ರಲ್ಲಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಒಂದು ಸ್ಥಾನಕ್ಕೆ ಬರ್ತಾರಾ, ಬಂದರೆ ಯಾವ ರೀತಿ ವಿಜಯವನ್ನು ಸಾಧಿಸ್ತಾರಾ ಎನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜಯೋಗ ತಂದುಕೊಡುವಂತಹ ವಿಚಾರ ಯಾವುದಾಗಿರಬೇಕು, ಈ ಜಾತಕದಲ್ಲಿ ಇದ್ರೆ ಆಗೋದಿಲ್ಲ, ಆ ಒಂದು ಕಾಲ ಬರಬೇಕು, ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಬೇಕು, ಆ ಒಂದು ಕ್ರಿಯೇಟ್ ಮಾಡ್ತಾ ಇರೋರು ಯಾರು? ಖರ್ಗೆ ಜಾತಕದ ಪ್ರಕಾರ ಅವರಿಗೆ ರಾಜಯೋಗ ಇದೆ. ಈಗ ಕರೆಕ್ಟಾಗಿ ಹೇಳ್ಬಿಡ್ತೀನಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಹೆಂಗಾಗಿದೆ ಅಂತಂದರೆ ಒಳ ಜಗಳದಿಂದ ತುಂಬಿಕೊಂಡಿದೆ. ನಾನು ನಿನ್ನ ಒಂದು ಪಾನನ್ನು ಹೊಡೆದ ಮೇಲೆ ನೀನು ನನ್ನ ಪಾನ್ ಹೊಡೆದಿದ್ಯಾ ಅಂತ ಹೇಳಿ ಅಲ್ಲಲ್ಲೇ ಚೆಸ್ಸಾಟವನ್ನು ಆಡ್ಕೊತಾ ಇದ್ದಾರೆ, ಅಲ್ಲಲ್ಲೇ ಕೇರಂ ಮಾಡ್ಕೊತಾ ಇದ್ದಾರೆ, ಅಲ್ಲಲ್ಲೇ ಜಗಳ ಮಾಡ್ಕೊಳ್ತಿದ್ದಾರೆ. ಹಾಗೆ ಡಿ ಕೆ ಶಿವಕುಮಾರ್ ಬಣದವರು, ಸಿದ್ದರಾಮಯ್ಯ ಅವರು ಬಣದವರು ಇಬ್ಬರೂ ಕೂಡ ಕಚ್ಚಾಡ್ತಾ ಇರುವಂಥ ಈ ಒಂದು ಸಂದರ್ಭದಲ್ಲಿ ಖರ್ಗೆ ಅವರ ಎಂಟ್ರಿಯಿಂದ ಎಲ್ಲವೂ ಕೂಡ ಶಾಂತವಾಗಬಹುದು, ಆಗದೇನೆ ಇರಬಹುದು. ರಾಜ್ಯ ರಾಜಕಾರಣದಲ್ಲಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇದೆ. ಸಿದ್ದು ನವೆಂಬರ್ನಲ್ಲಿ ಪಟ್ಟದಿಂದ ಇಳಿಯಬಹುದು ಎನ್ನಲಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಿದೆ. ಸಿದ್ದು ನವೆಂಬರ್ನಲ್ಲಿ ಪಟ್ಟದಿಂದ ಇಳಿಯಬಹುದು ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗುವಂತಹ ಕನಸು ಕಾಣ್ತಾ ಇದ್ದಾರೆ. ನವೆಂಬರ್ 21 ಸಿಎಂ ಆಗ್ಲಿಕ್ಕೆ ಪ್ರಸ್ತುತ ದಿನ ಕೂಡ ಅಂತ ಹೇಳಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆದರೆ ಇದರ ನಡುವೆ ದಲಿತರ ಕೂಗು ಜೋರಾಗ್ತಾ ಇದೆ. ಗೃಹ ಮಂತ್ರಿ ಪರಮೇಶ್ವರ್ ಪರಮೋತ್ಸವಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಸಿಎಂ ಪಟ್ಟಕ್ಕಾಗಿ ಇವರ ನಡುವೆಯೂ ಕೂಡ ದೊಡ್ಡ ಫೈಟ್ ಇದೆ. ಇಂಥದ್ರಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗ್ತಾರೆ, ಹಿಂಗಂತ ಪ್ರಶ್ನೆ ನಮ್ಮಲ್ಲಿ ಉದ್ಭವಿಸಬಹುದು. ಅದಕ್ಕೆ ಉತ್ತರ ಇಲ್ಲಿದೆ. ಈ ಕಾರಣದಿಂದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗೋದು ಫಿಕ್ಸ್ ಆಗಿದೆ. ಎಸ್ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಹೇಳತೀರದ್ದು ಬೆಳವಣಿಗೆ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಯಾವುದೋ ಒಂದು ಉತ್ಸವ ಮಾಡಿದ್ರು ಅಂತಂದ್ರೆ ಅದು ತಮ್ಮ ಬಲವನ್ನ ಪ್ರದರ್ಶನ ಮಾಡುವಂತಹ ಬಲ ಪ್ರದರ್ಶನದ ಉತ್ಸವ ಅಂತ ಕರೆಸ್ಕೊಳ್ತಾ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಏನೂ ಮಾಡ್ದೇನೂ ಇದ್ರೂ ಕೂಡ ಸಿದ್ದರಾಮಯ್ಯ ಬಣದ ಆಪ್ತರೇನಾದ್ರೂ ವಜಾ ಆದ್ರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಮಾಡಿಸಿದ್ದು ಅಂತ ಹೇಳುವಂತಹ ಸುದ್ದಿ ಈಗ ಬರ್ತಾ ಇದೆ. ಇನ್ನು ಇದರ ಗ್ಯಾಪಲ್ಲಿ ದಲಿತರೇ ಸಿಎಂ ಆಗಬೇಕು ಎನ್ನುವಂತಹ ಕಾರಣವನ್ನ ಇಟ್ಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರ, ಪರಂ ಅವರು ಈ ವಿಚಾರವನ್ನ ತಿಳ್ಕೊಂಡು ಅವರು ಕೂಡ ಪರಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಆ ಒಂದು ಕುರ್ಚಿಯ ಅಕ್ಕಪಕ್ಕ ಸಾವಿರಾರು ನಾಯಕರು ಮಣೆ ಹಾಕೊಂಡು ಕೂತ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಚೇರ್ ಸ್ವಲ್ಪ ಏನೋ ಆಯ್ತು ಅಲ್ಲಾಡ್ತಿದೆ ಅಂತ ಸ್ವಲ್ಪ ಬಗ್ಗ ನೋಡ್ರೆ ಅವ್ರನ್ನ ಎಳೆದು ತಾವು ಕೂರುವಂತಹ ಒಂದು ಸನ್ನಿವೇಶ ಏನಿದೆ ಅದು ಈಗ ಉದ್ಭವ ಆಗಿದೆ. ಈಗ ಯಾಕಾಗಿ ಇದನ್ನ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಡ್ಯಾಮೇಜಿಂಗ್ ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾ ಇರುವಂಥದ್ದು, ಹಾಗೆ ಅವರು ಆಡಿರುವಂತಹ ಮಾತುಗಳಿಗೆ ಸಬ್ಬರ್ಥಗಳನ್ನು ಕೊಡ್ತಾ ಇರುವಂಥದ್ದು, RSS ಅಜೆಂಡಾ, RSS ಪ್ರಾರ್ಥನಾ ಗೀತೆಯನ್ನು ಹಾಡೋದು, ಅದರ ಬಗ್ಗೆ ಕನ್ವಿನ್ಸ್ ಮಾಡೋದು, ಹಾಗೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋದು, ಅದರ ಬಗ್ಗೆ ಕನ್ವಿನ್ಸ್ ಮಾಡೋದು, ಇದೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಶತಾಯ ಗತಾಯ ಸಿದ್ದರಾಮೋತ್ಸವ ಅಂತೆ, 2.5 ವರ್ಷ ಆಯಿತು ಸರ್ಕಾರದ ಸಾಧನಾ ಸಮಾವೇಶ ಅಂತೆ, ಆಮೇಲೆ ದಲಿತ ಸಮಾವೇಶ ಅಂತೆ, ಎಲ್ಲ ಸಮಾವೇಶದಲ್ಲೂ ಕೂಡ ತಮ್ಮ ಬಲ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ.
ಇನ್ನು ನವೆಂಬರ್ನಲ್ಲಿ ನಾನೇ ಪಕ್ಕಾ ಸಿಎಂ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಕೈ ಕೊಟ್ಕೊಂಡು ಕುಂತು ಬಿಟ್ಟಿದ್ದಾರೆ. ನವೆಂಬರ್ 21ಕ್ಕೆ ಸಿಎಂ ಆಗಲಿಕ್ಕೆ ಪ್ರಸಕ್ತ ದಿನ ಫಿಕ್ಸ್ ಮಾಡ್ಕೊಂಡು ಕಾಯ್ತಾ ಅವ್ರೆ. ಆದರೆ ನವೆಂಬರ್ ತಿಂಗಳ ಒಳಗಾಗಿಯೇ ಬಿಡ್ತಾರ ಸಿಎಂ ಸಿದ್ದರಾಮಯ್ಯ ಚೇರ್ನ ಅನ್ನಿಸ್ತಿದೆಯಾ? ಮೊದಲು ಅದೇನೋ ಪವರ್ ಶೇರಿಂಗ್ ವಿಚಾರವಾಗಿ ಮಾತುಕತೆ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಈ 5 ವರ್ಷವೂ ಕೂಡ ಕಂಪ್ಲೀಟ್ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಜಾತಕದ ಪ್ರಕಾರ ಖರ್ಗೆಗೆ ಗ್ರಹಗತಿ ಉತ್ತುಂಗದಲ್ಲಿದೆ. ಶುಕ್ರ ಗ್ರಹದ ಜೊತೆಗೆ ಬುಧ ಗ್ರಹಗಳು ಬಲವಾಗಿ ನಿಂತುಕೊಂಡಿದ್ದಾವೆ. ಜಾತಕದ ಪ್ರಕಾರ ಖರ್ಗೆಯ ಗ್ರಹಗತಿಗಳು ಉತ್ತುಂಗದಲ್ಲಿದೆ. ಶುಕ್ರ ಗ್ರಹದ ಜೊತೆ ಬುಧ ಗ್ರಹ ತಗಲಾಕೊಂಡಿದೆ. ಖರ್ಗೆ ಜಾತಕ ಕುಂಡಲಿಯ ಪ್ರಕಾರ ಮುಂದಿನ ವರ್ಷ ಶನಿಯ ಬಾಧೆ ಇಲ್ಲ. 2028ರ ಅಸೆಂಬ್ಲಿ ಎಲೆಕ್ಷನ್ ಹೊತ್ತಿಗೂ ಕೂಡ ಖರ್ಗೆ 6 ಗ್ರಹಗಳ ಬೆಂಬಲ ಇದೆ. ಜೊತೆಗೆ 80+ ವಯಸ್ಸಾದರೂ ಕೂಡ ಖರ್ಗೆ ಅವರ ಆರೋಗ್ಯ ಸುಸ್ಥಿತಿಯಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಎಲ್ಲಾ ದಾಳವನ್ನ ಉರುಳಿಸಬಲ್ಲ ಚಾಣಾಕ್ಷತನ ಖರ್ಗೆಗಿದೆ. ನಾಜೂಕಾಗಿ ಮಾತನಾಡುತ್ತಲೇ ಗುಣಗಳನ್ನ ಹೇಳ್ತಾ ಇರುವಂತಹ ಖರ್ಗೆ ಸಿಎಂ ಪಟ್ಟಕ್ಕಾಗಿ ಇದರ ನಡುವೆ ಕಿತ್ತಾಟ. 3ನೇ ಒಲೆಗಿನ ಪರಿಸ್ಥಿತಿಯ ಲಾಭವನ್ನ ಪಡೆಯಲಿರುವಂತಹ ಒಂದು 3ನೇ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆನ ಶೀಘ್ರವೇ ಖರ್ಗೆಗೆ ದೊಡ್ಡ ಹುದ್ದೆ ಲಭಿಸಲಿದೆ. ಆ ಒಂದು ಹುದ್ದೆಯ ಮುಖ್ಯಮಂತ್ರಿ ಸ್ಥಾನ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸ್ಟೋರಿ. ಫ್ರೀಡಮ್ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ನ್ಯೂಸ್, ಬಿಗ್ ಬ್ಲಾಸ್ಟಿಂಗ್ ನ್ಯೂಸ್. ಎಸ್ ವೀಕ್ಷಕರೇ, ಈಗ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಆ ಗ್ರಹ, ಈ ಗ್ರಹ, ಶನಿ ಗ್ರಹ, ಬುಧ ಗ್ರಹ ಅಂತ ಹೇಳಿ ನಿಮ್ಮ ತಲೆ ಅಂತೂ ನಾನು ತಿಂತಲ್ಲ. ಆದರೆ ಅವರ ಜಾತಕದಲ್ಲಿ ರಾಜಯೋಗ ಇರುವುದಂತೂ ಸತ್ಯ. ರಾಜಿ ದೇಸಾಯಿ ಅವರ ತರವಾಗಿ ಅವರು 91ನೇ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆದವರು. ಇವತ್ತು 83ರ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಆಗುವಂತಹ ಒಂದು ಎಲ್ಲಾದರೂ ಒಂದು ರಾಜಯೋಗ ಸಿಗುತ್ತಾ ಗೊತ್ತಿಲ್ಲ. ಆದರೆ ಇಬ್ಬರವರ ಜಗಳ 3ನೇ ಲಾಭ ಅಂತ ಹೇಳಿದ ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲಾಭವನ್ನು ತಗೊಂಡು ಒಯ್ತಾರಾ ಎನ್ನುವಂಥ ಪ್ರಶ್ನೆ ಈಗ ಮೂಡಿದೆ. ರಾಜ್ಯ ರಾಜಕಾರಣದಲ್ಲಿ ಎಲ್ಲಾ ದಾಳವನ್ನು ಉರುಳಿಸಬಲ್ಲುವಂತಹ ಚಾಣಾಕ್ಷತನ ಅವರಿಗಿದೆ. ಮೃದುವಾಗಿ ಮಾತನಾಡಬೇಕಾದ್ರೆ ಮೃದುವಾಗಿ ಮಾತನಾಡ್ತಾರೆ. ಅದೇ ಕಟುವಾಗಿ ಮಾತನಾಡಬೇಕಾದ್ರೆ ಕಟುವಾಗಿ ಮಾತನಾಡ್ತಾರೆ. ಎಲ್ಲವೂ ಕೂಡ ಗೊತ್ತಿರುವಂಥದ್ದು. ರಾಷ್ಟ್ರ ನಾಯಕರಲ್ಲಿ ಒಬ್ಬರಾಗಿ ಗುರುತಿಸಿಕೊಂಡಿರುವಂತಹ ಖರ್ಗೆ. ಆ ಒಂದು ನಿಟ್ಟಿನಲ್ಲಿ ಖರ್ಗೆ ಮುಖ್ಯಮಂತ್ರಿ ಆದರೂ ಆಗಬಹುದಾಗಿದೆ. ಜಾತಕದ ಪ್ರಕಾರ ಖರ್ಗೆಯ ಗ್ರಹಗತಿಗಳು ಉತ್ತುಂಗದಲ್ಲಿರುವಂತಹ ಕಾರಣಕ್ಕಾಗಿ ಖರ್ಗೆ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಡೌಟೇ ಇಲ್ಲ. ರಾಜ್ಯ ರಾಜಕಾರಣದಲ್ಲಿ ಎಲ್ಲಾ ದಾಳಗಳನ್ನು ಉರುಳಿಸಬಲ್ಲಂತಹ ಚಾಣಾಕ್ಷತನ ಬುದ್ಧಿಯೂ ಕೂಡ ಖರ್ಗೆ ಅವರಿಗಿದೆ. ನಾಜೂಕಾಗಿ ಮಾತನಾಡ್ತಾರೆ. ಸಾಕಷ್ಟು ಜನ ಅವರ ಒಂದು ರೌದ್ರಾವತಾರವನ್ನು ಕೂಡ ನೋಡಿದ್ದಾರೆ. ನವೆಂಬರ್ನಲ್ಲಿ ನನಗೆ ಸ್ಥಾನ ಅಂತ ಕೂತ್ಕೊಂಡಿದ್ದಂಥ ಡಿ ಕೆ ಶಿವಕುಮಾರ್ ಸ್ಥಾನ ಏನಾದರೂ ಖರ್ಗೆಗೆ ಹೋದ್ರೆ ಹೋಗಬಹುದು ಎನ್ನುವಂಥದ್ದು. ಎಸ್, ಶೀಘ್ರದಲ್ಲಿಯೇ ಖರ್ಗೆ ಅವರಿಗೆ ಬಹುದೊಡ್ಡ ಒಂದು ಹುದ್ದೆ ಲಭಿಸುವಂತಹ ಸಾಧ್ಯತೆಗಳಿದೆ. ಎಸ್ ವೀಕ್ಷಕರನ್ನ ಆಗಲೇ ಹೇಳ್ತಾ ಇದ್ದೆ, ನಾವು ನವೆಂಬರ್ನಲ್ಲಿ ನಾನು ಸಿಎಂ ಆಗ್ತೇನೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳದೆ ಬಿಡದೆ ಆರಾಮಾಗಿ ಕೂತ್ಕೊಂಡಿದ್ದಾರೆ. ಆದರೆ ಇಬ್ಬರ ಜಗಳ 3ನೇವನಿಗೆ ಲಾಭ ಅಂತ ಹೇಳಿ ಈಗ ಖರ್ಗೆ ಅವರು ಆ ಒಂದು ಸ್ಥಾನವನ್ನ ಎತ್ಕೊಂಡು ಹೋಗುವಂಥ ಅಷ್ಟು ಸಾಧ್ಯತೆಗಳು ಕಾಣಿಸ್ತಾ ಇದೆ. ಜೊತೆಗೆ ಅವರಿಗೆ ರಾಜಯೋಗ ಬೇರೆ ಇದೆ. ರಾಜಯೋಗ ಅಲ್ಲ, ಸೆಕೆಂಡರಿ, ಅದು ಸಾಂದರ್ಭಿಕವಾಗಿ ಬರಬೇಕಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.